ಟೈಮ್ ಬಂದು 5 ಗಂಟೆ 42 ನಿಮಿಷ ಬಂದು ನಿಂತಿದೆ. ಕಲಾಶಪಾಳ್ಯ ಮೆಟ್ರೋ ಸ್ಟೇಷನ್ ಮುಂದ್ಗಡೆ ಮೇನ್ ರೋಡ್ ಹತ್ರ ಪಿಕअप पॉइंट ಇರುತ್ತೆ. इಲ್ಲಿಂದ 6 गंटे डिपार्चर है और मुझे काफ़ी ज़्यादा अच्छा लग रहा है. पहली बार जर्नी कर रहे हैं बस में. यस. 5 में कितना देते हैं आप रेटिंग इसमें? 5. 5 to 5 Yes. योर नेम मैडम? आयशा सुनकर. ಥ್ಯಾಂಕ್ ಯು ಮೇಡಮ್. ಏನಪ್ಪ ಈ ಬಸ್ ಒಳಗೆ ಸ್ಪೆಷಲ್ ಅಂತಂದ್ರೆ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಫ್ರೀ ಕೊಡ್ತಾರೆ, ಮತ್ತು ನೈಟ್ ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಫ್ರೀ ಅಂತ. ಒಂದು ಸ್ವೀಟ್ ಕೊಟ್ಟಿದ್ದಾರೆ ಮೈಸೂರು ಪಾಕ್ ಥರ, ದಾಲ್ ಇದೆ ಮತ್ತೊಂದು ವೆಜ್ ಕುರ್ಮಾ ಇದೆ. ಸೊ ಇದಿಷ್ಟು ಹಂಗೆ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಅದು ಅಂತ ಹೇಳ್ಯಾರ. ಡ್ರೈವರ್ ಸಾಹೇಬ್ರು ಅವರು ಓಡಿಸಾಟ್ ಕೊಟ್ಟಿದ್ದಾರೆ. ಬ್ರಷು ಮತ್ತು ಪೇಸ್ಟು, ಸ್ಯಾನಿಟೈಸರು, ಟಿಶ್ಯೂ ಪೇಪರ್ ಕೊಟ್ಟಿದ್ರು, ಒಂದು ವೈಟ್ ಪೇಪರು. ಒಳ್ಳೆ ಟಿಕೆಟ್ ರೇಟ್ ಬಂದು 1444 ರೂಪಾಯಿ ಐತಿ. ನಾನು ಬುಕ್ ಮಾಡಿದೆ ಜಿಂಗ್ ಬಸ್ ಆ್ಯಪಲ್ಲೇ ಬುಕ್ ಮಾಡಿದೆ. ಅಲ್ಲೇ ನೀವು ಬುಕ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ, ಅದಕ್ಕೋಸ್ಕರ ಅಲ್ಲೇ ಬುಕ್ ಮಾಡಿದೆ. ಇಲ್ಲಿ ಬಂದು ಸೊ ಈ ಥರ ಇದೆ, ಮಸ್ತ್ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ವೈಟ್. ನಮಸ್ಕಾರ, ಹಾಯ್ ಹಲೋ, ಹಾಯ್ ಮುಲ್ಲರಾಜ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಇದ್ರೆ ಅಂತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಇವತ್ತಿನ ಜರ್ನಿ ಬಂದು ಜಿಂಗ್ ಬಸ್ ಮ್ಯಾಕ್ಸ್ ಅಂತೇಳಿ ಮಲ್ಟಿ ಎಕ್ಸೆಲ್ ವೋಲ್ವೋ P8R ಈ ಬಸ್ಸಿನ ಜರ್ನಿ ಮಾಡತ್ತೀನಿ. ಜರ್ನಿ ಬಂದು ಬ್ಯಾಂಗ್ಳೂರಿಂದ ಪುಣೆಗೆ. ಬಟ್ ಈ ಬಸ್ ಸುಮಾರು ದಿನ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು, ಇವತ್ತು ಮಾಡತ್ತೀನಿ. ಏನಪ್ಪ ಈ ಬಸ್ ಒಳಗೆ ಸ್ಪೆಷಲ್ ಅಂತಂದ್ರೆ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಫ್ರೀ ಕೊಡ್ತಾರೆ, ಮತ್ತು ನೈಟು ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಫ್ರೀ ಅಂತೆ. ಮತ್ತು ಒಳಗಡೆ ಸೀಟಿಂಗ್ ಹೆಂಗಿದೆ ಏನು ಇದ್ರ ಬಸ್ ಬಗ್ಗೆ ಹೆಂಗೆ ನಂಗೆ ಗೊತ್ತಿಲ್ಲ. ಒಳ್ಳೆಯ ರೈಟಿಂಗ್ಸ್ ಬಂದು 4.9 ಇದೆ ಎರಡು ಬಸ್ಸಲ್ಲಿ. ಟಿಕೆಟ್ ರೇಟ್ ಬಂದು ನನಗೆ 1444 ರೂಪಾಯಿನೇ ಬಿತ್ತು. ಆ ಟಿಕೆಟ್ ಕೂಡ ನಾನು ಶೋ ಮಾಡ್ತೀನಿ ನಿಮಗೆ. ಹಂಗೆ ಒಳಗಡೆ ಹೆಂಗಿದೆ ಏನು ಅದು ತೋರಿಸ್ತೀನಿ ಬನ್ನಿ ನಿಮಗೆ. ನೀವೇನಾದ್ರು ಬುಕ್ ಮಾಡಿದ್ರು ಜಿಂಗ್ ಬಸ್ ಆ್ಯಪೇ ಇದೆ, ಅವ್ರ ಆ್ಯಪಲ್ಲಿ ಬುಕ್ ಮಾಡಿದ್ರೆ ಡಿಸ್ಕೌಂಟು ಕೂಡ ಸಿಗುತ್ತೆ. ತೋರಿಸ್ತಾ ಹೋಗ್ತೀನಿ. ಮತ್ತು ಏನು ಅನ್ಸಂತೇಳಿ ಕಮೆಂಟ್ಸ್ ಒಳಗೆ ಹೇಳ್ರಿ, ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು. ಬರೀ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಲಾಶಪಾಳ್ಯ. 6 ಗಂಟೆ ಡಿಪಾರ್ಚರ್ ಟೈಮಿಂಗ್ ಇರುತ್ತೆ. ಅಲ್ಲಿ ಮಾರ್ನಿಂಗ್ ಎಷ್ಟು ಗಂಟೆ ರೀಚ್ ಆಗ್ತಿದ್ದೀವಿ, ಕಿಲೋಮೀಟರ್ ಎಷ್ಟು ಆಗುತ್ತೆ ಅಂತೇಳಿ ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಬರ್ರಿ ಒಳಗಡೆ ಹೋಗೋಣ, ಹೆಂಗಿದೆ ಏನೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ. ಹಂಗೆ ವೆಲ್ಕಮ್ ಟು ಜಿಂಗ್ ಬಸ್ ಮ್ಯಾಕ್ಸ್ ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಾಗರಾಜ್ ಸರ್. ಎಷ್ಟು ವರ್ಷದಿಂದ ಓಡಿಸಿದ್ದಾರೆ ನೀವು? 5 ವರ್ಷದಿಂದ ಓಡಿಸ್ತಾ ಇದ್ದೇನೆ. ಓ, ಕನ್ನಡದವರು ಸಿಕ್ಕಿ. ಸೊ ಇದು ನೋಡೋಣ ಬಸ್ ವೋಲ್ವೋ P8R ಮಲ್ಟಿ ಎಕ್ಸೆಲ್. ಸೊ ಕನ್ನಡದವ್ರು ಸಿಕ್ಕರೆ ನಾಗರಾಜ್ ಅಂತ. ಒಳಗಡೆ ಇಂಟರ್ವ್ಯೂ ಹೆಂಗೈತೆ ಏನೋ ಅದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ. ಸೊ ಒಳಗಡೆ ಬಂದೆ ನೋಡಿ, ಈ ಥರ ಇದೆ ಒಳಗಡೆ. ಇದು ಬಂದು ಡಬಲ್ ಬೆಡ್. ಸೊ ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಫುಲ್ಲು ವಾಶ್ ಮಾಡಿಟ್ಟಿರೋದು. ಸೊ ಟ್ಯಾಗ್ ಕೂಡ ಹಾಕಿದ್ದಾರೆ ಜಿಂಗ್ ಬಸ್ ಮ್ಯಾಕ್ಸ್ ಅಂತ. ಸೊ ಇಲ್ಲಿ ಬಂದು ಒಂದು ಪಿಲ್ಲೋ ಕೊಟ್ಟಿದ್ದಾರೆ. ಸೊ ಡಬಲ್ ಬೆಡ್ಡಲ್ಲಿ ಅಪ್ಪರಲ್ಲಿ ಸ್ಕರ್ಟನ್ ಕೊಟ್ಟಿದ್ದಾರೆ, ಹಿಂಗೆ ಪ್ರೈವೇಸಿ ಇಲ್ಲ ಅಂತೇಳಿ. ಬ್ಯಾಕ್ ರೆಸ್ಟ್ ಒಂದು ಮತ್ತು ಹೆಡ್ ರೆಸ್ಟು, ಚಾರ್ಜಿಂಗ್ ಸ್ವಿಚ್ಚು. ಇಲ್ಲಿ ಒಂದು USB ಕೇಬಲ್ ಕೊಟ್ಟಿದ್ದಾರೆ, ಇಲ್ಲಿ ಮೊಬೈಲ್ ಎಡೆ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಡಬಲ್ ಬೆಡ್. ಸೊ ಲೋವರಲ್ಲಿ ಇದು ಬಂದು ಇದು ಕೂಡ ಡಬಲ್ ಬೆಡ್ ನೋಡಿ, ಈ ಥರ ಇದೆ. ಸೊ ಈ ಥರ ಇದೆ, ಮಸ್ತ್ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ವೈಟ್ ಆ್ಯಂಡ್ ವೈಟ್ ನೋಡಿದೆ, ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಕಲರ್ ಇದೆ. ಇದು ಒಂದು ಲೋವರಲ್ಲಿ ಸಿಂಗಲ್ ಬೆಡ್. ಇದು ಬಂದು ಅಪ್ಪರಲ್ಲಿ ಕೂಡ ಸೇಮ್ ನಿಮಗೊಂದು ಚಾರ್ಜಿಂಗ್ ಸ್ವಿಚ್ ಸಿಗುತ್ತೆ, USB ಕೇಬಲ್, ಮೊಬೈಲ್ ಹೋಲ್ಡ್ರು, ಬ್ಯಾಕ್ ರೆಸ್ಟು, ಪಿಲ್ಲೋ, ಮತ್ತು ಇಲ್ಲೊಂದು ಇದನ್ನು ಕೊಡ್ತಾರೆ. ಸೊ ಈ ಥರ ಇದೆ ನೋಡಿ ಬಸ್. ಬಸ್ ಬಗ್ಗೆ ಅಂದ್ರೆ ಏನು ಹೇಳಂಗಿಲ್ಲ, ಅಲ್ಲಿ ಸಖತ್ತಾಗೈತಿ. ಒಳ್ಳೆ ಟಿಕೆಟ್ ರೇಟ್ ಬಂದು 1444 ರೂಪಾಯಿ ಐತಿ. ನಾನು ಬುಕ್ ಮಾಡಿದೆ ಜಿಂಗ್ ಬಸ್ ಆ್ಯಪಲ್ಲೇ ಬುಕ್ ಮಾಡಿದೆ. ಅಲ್ಲೇ ನೀವು ಬುಕ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ, ಅದಕ್ಕೋಸ್ಕರ ಅಲ್ಲೇ ಬುಕ್ ಮಾಡಿದೆ. ಇಲ್ಲಿ ಬಂದು ಕಲಾಶಪಾಳ್ಯ 6 ಗಂಟೆ ಡಿಪಾರ್ಚರ್ ಟೈಮಿಂಗ್ ಇರುತ್ತೆ. ಪುಣೆ ರೀಚಿಂಗ್ ಟೈಮ್ ಬಂದು 11 ಗಂಟೆ 50 ನಿಮಿಷ ಕೊಟ್ಟಿದ್ದಾರೆ. ಬನ್ನಿ ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಏನು ತೋರಿಸ್ತಾವಂತ ಅಂದರೆ ಮತ್ತೆ ಇವ್ರದ್ದು ಏನೋ ವೆಲ್ಕಮ್ ಕಿಟ್ ಕೊಡ್ತಾರೆ, ಮತ್ತು ಡಿನ್ನರ್ ಕೂಡ ಇರುತ್ತೆ. ಅದೇನೇ ಟೋಟಲಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮ್ಗೆ ಹಂಗೆ. ಸೊ ಇವಾಗ 6 ಗಂಟೆ ಮೂವ್ ಆಗ್ತಾಯಿದೆ, ಟೈಮ್ ಸಮೇತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಅದನ್ನೇ. ಟೈಮ್ ಬಂದು 5 ಗಂಟೆ 42 ನಿಮಿಷ ಬಂದು ನಿಂತಿದೆ. ಕಲಾಶಪಾಳ್ಯ ಮೆಟ್ರೋ ಸ್ಟೇಷನ್ ಮುಂದ್ಗಡೆ ಮೇನ್ ರೋಡ್ ಹತ್ರ ಪಿಕअप ಪಾಯಿಂಟ್ ಇರುತ್ತೆ. ಇಲ್ಲಿಂದ 6 ಗಂಟೆ ಡಿಪಾರ್ಚರ್. ಸೊ ನಾನು ಆಲ್ರೆಡಿ ಮುಂಚೆನೇ ಬಂದುಬಿಟ್ಟಿದ್ದೀನಿ. ಸೊ ಬಸ್ ಔಟ್ಲುಕ್ ಒಂದ್ಸರಿ ತೋರಿಸ್ಬಿಡ್ತೀನಿ, ಆವಾಗಲೇ ಅಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ಹಿಂಗಿದೆ ನೋಡೋಣ ಔಟ್ಲುಕ್ಕು. ಸೊ ಇಲ್ಲಿಂದ ಕಲಾಶಪಾಳ್ಯ ಮೆಟ್ರೋ ಸ್ಟೇಷನ್ ಮುಂದ್ಗಡೆನೇ. ಸೊ ಇದು ಬಂದು ಕಲಾಶಪಾಳ್ಯ ಮೆಟ್ರೋ ಸ್ಟೇಷನ್. ಸೊ ಅಲ್ಲಿ ಮುಂದೆ ಬಸ್ ಪಾರ್ಕಿಂಗ್ ಇರುತ್ತೆ ಈ ಥರ. ಎಸ್, ಕರೆಕ್ಟಾಗಿ 6 ಗಂಟೆ 3 ನಿಮಿಷ. ಸೊ 6 ಗಂಟೆಗೆ ಮೂವ್ ಆಯಿತು. ಮೂವ್ ಆಗಿ ಮುಂದ್ಗಡೆಯಲ್ಲಿ ಸಿಗ್ನಲ್ ಹತ್ರ ಹೋಗ್ತಾಯಿದೆ ಗಾಡಿ. ಸೊ ರೈಟ್ ಟೈಮ್. ಸೊ ಇನ್ನೊಬ್ರು ಡ್ರೈವರು. ಭಯ್ಯ ನಮಸ್ತೆ, आपका नाम? मोहम्मद शाहिद ಅಂತ. ಇವರು ಸೆಕೆಂಡ್ ಪೈಲಟ್.
ಸೊ ಟೋಟಲ್ ಈ ಬಸ್ಸಲ್ಲಿ ಬಂದು 4 ಜನ ಇರ್ತಾರೆ, ಇಲ್ಲಿಬ್ರು ಇರ್ತಾರೆ, ಇವರು ಮಾರ್ಷಲ್ ಬಂದ್ಬಿಟ್ಟು. ಸೊ ಇನ್ನೊಬ್ರು ಇಲ್ಲಿ ಬಂದ್ಬಿಟ್ಟು ಅವರು ಕ್ಲೀನರ್. हाय बोलो भाई, नमस्ते, आपका नाम क्या है? मोहम्मद साहिल. मोहम्मद साहिल, दोनों नाम एक ही है. ಸೊ ಟೈಮಿಂಗ್ ಮಾತ್ರ ಕರೆಕ್ಟಾಗಿ ಆನ್ ಟೈಮ್ ಮೂವ್ ಆಯಿತು ಗಾಡಿ. ಸೊ ನೆಕ್ಸ್ಟ್ ಎಲ್ಲ ಟ್ರಾಫಿಕ್ ಆದರೆ ಏನಾದ್ರು ಹಾಗೆ ತೋರಿಸ್ತಾ ಹೋಗ್ತೇನೆ ಮನೆ ನಮಗೆ. ಸೊ ಕರೆಕ್ಟಾಗಿ ಲಾಸ್ಟ್ ಬಾಳೆ ದಾಟ್ಬಿಟ್ಟು KR ಮಾರ್ಕೆಟ್ ಸಿಗ್ನಲ್ ಥರ ಇದೀವಿ ಅವಾಗ. मैडम नमस्ते. मेरा नाम मल्लूराज गौड़ा करके. आपको कैसे लग रहा है बस ये? मुझे बहुत अच्छा लग रहा है यहाँ पर आकर. मैंने जितने भी बस में ट्रेवल किया है उससे काफ़ी ज़्यादा बेटर है ये, और मुझे काफ़ी ज़्यादा अच्छा लग रहा है. पहली बार जर्नी कर रहे हैं बस में? यस. 5 में कितना देते हैं आप रेटिंग इसमें? 5. 5 to 5 Yes. योर नेम मैडम? आयशा सुनकर. ಥ್ಯಾಂಕ್ ಯು ಮೇಡಮ್. ಬಸ್ ಒಳಗಡೆ ಬಂದ ತಕ್ಷಣ ನಿಮಗೊಂದು ವೆಲ್ಕಮ್ ಕಿಟ್ ಕೊಡ್ತಾರೆ. ವೆಲ್ಕಮ್ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ. ಬಿಸ್ಕೆಟು ಸುಮಾರಿದೆ ಐಟಮ್ಸ್, ತೋರಿಸ್ತೀನಿ ಬನ್ನಿ ಅದನ್ನೇ ನಿಮಗೆ. ಒಂದು ಹಾಫ್ ಲೀಟ್ರ್ ವಾಟರ್ ಬಾಟ್ಲು, ಒಂದು ಬಿಸ್ಕೆಟ್, ಮಾಚಾ, ಒಂದು ಹಾಜ್ ಮಿಲಾಕ್ ಕೊಟ್ಟಿದ್ದಾರೆ, ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟಿದ್ದಾರೆ, ಬ್ರಷು ಮತ್ತು ಪೇಸ್ಟು, ಸ್ಯಾನಿಟೈಸರು, ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ, ಒಂದು ವೈಟ್ ಪೇಪರು ಬಿಟ್ಟರೆ ಒಂದು ಹಲ್ದಿರಾಮದ್ದು ಲೇಸ್ ಕೊಟ್ಟಿದ್ದಾರೆ, ಚಿಪ್ಸು ಈ ಥರ ಇದೆ ನೋಡಿ ವೆಲ್ಕಮ್ ಕಿಟ್ಟಲ್ಲಿ. ಸೊ ಇದನ್ನು ಹಾಕ್ಕೊಟ್ಟಿರ್ತಾರೆ. ನೆಕ್ಸ್ಟು ಡಿನ್ನರ್ಗೆ ಏನು ಕೊಡ್ತಾರೆ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಸಿಟಿ ದಾಟಿ ಹೊರಗಡೆ ಬಂದ್ವಿ, ಹೆವಿ ಟ್ರಾಫಿಕ್ ಸಿಟಿ ಒಳಗೆಲ್ಲ. ಸೊ ಹಂಗಾಗಿ ಬೆಂಗಳೂರು ಸಿಟಿ ಏನು ತೋರ್ಸೋಕೆ ಹೋಗಿಲ್ಲ, ಆಫ್ಟರ್ ಸಿಟಿ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಅಂದರೆ ವಿಡಿಯೋನು ಸುಮಾರು ತೋರಿಸೋದಿದೆ, ಹಂಗಾಗ್ಬಿಟ್ಟು ಸಿಟಿ ಒಳಗಡೆ ಏನು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ. ಸೊ ಸಿಟಿ ದಾಟ್ ಬಂದ್ವಿ, ಮತ್ತು ನೆಕ್ಸ್ಟ್ ಎಲ್ಲೆಲ್ಲಿ ಶಾಪ್ ಕೊಡ್ತಾರೆ ಏನು ಅದು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇವಾಗ ಟೈಮ್ ಬಂದು 8:25. ಸೊ ರೈಟ್ ಟೈಮ್ ಒಳಗೆ ಹೊಂಟಿದೆ ಗಾಡಿ. ಬರ್ರಿ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗುತ್ತೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಹಂಗೆ. ಸೊ ನಿಯರ್ ಬೈ ತುಮಕೂರು ಹತ್ರ ಬಂದ್ವಿ. ಟೈಮ್ ಬಂದು 8:55. ಅನ್ನ ಡಿನ್ನರ್ ಸರ್ವ್ ಮಾಡಿ ಹೋಗಿದ್ದಾನೆ. ಸೊ ಏನಿದೆ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಇದೆ ಡಿನ್ನರ್. ಒಂದು ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ರೈಸು ಮೇಬಿ ಜೀರಾ ರೈಸ್ ಅನ್ಕೋತೀನಿ, ಜೀರಾ ರೈಸು. ಬಟ್ರೆ ಚಪಾತಿ, ಒಂದು ಸ್ವೀಟ್ ಕೊಟ್ಟಿದ್ದಾರೆ ಮೈಸೂರು ಪಾಕ್ ಥರ, ದಾಲ್ ಇದೆ, ಮತ್ತೊಂದು ವೆಜ್ ಕುರ್ಮಾ ಇದೆ. ಸೊ ಇದಿಷ್ಟು ಹಂಗೆ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಅದು ಅಂತ ಹೇಳ್ಯಾರ. ಅಂದರೆ ಸಿಂಪಲಾಗಿದೆ, ಏನು ಜಾಸ್ತಿ ಇಲ್ಲ. ಚಪಾತಿ ಕೂಡ 2 ಚಪಾತಿನೇ ಇರುತ್ತೆ, ಒಂದು 2 ಸೌತೆಕಾಯಿ ಪೀಸ್ ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳುತ್ತೆ ಬನ್ನಿ ಅದು. ಸೊ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಂದು ಮೈಸೂರು ಪಾಕ್ ಬಿಡ್ತೀನಿ ನಾನು. ಎಷ್ಟು ಚೆನ್ನಾಗಿದೆ, ತುಪ್ಪದಿಂದ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಚಪಾತಿ ಒಂದು ಟೇಸ್ಟ್ ಮಾಡೋಣ ನನಗೆ. ಎರಡು ಚಪಾತಿ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ನೋಡಿ, ಅಂದರೆ ಸಣ್ಣ ಚಪಾತಿ, ಥರ ರಾಜಸ್ಥಾನಿ ಚಪಾತಿ ಈ ಥರ ಇದೆ. ಟೇಸ್ಟ್ ಮಾಡ್ಬೋಣ ಅನ್ಸುತ್ತೆ. ಭಾಜಿನೂ ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ಸೌತೆಕಾಯಿ ಕೊಟ್ಟಿದ್ರು 1-2 ಪೀಸು. ಬಿಟ್ಟರೆ ಜೀರಾ ರೈಸ್ ಒಂದು ನೋಡ್ಬಿಡೋಣ ನನಗೆ. ಟೇಸ್ಟ್ ಬರೋಲ್ಲ, ಇನ್ನೂ ಕರೆಕ್ಟ್ ಇದೆಲ್ಲ. ಬಟ್ ಇಟ್ಸ್ ವೆರಿ ಲಿಮಿಟೆಡ್. ಯಾರು ಸ್ವಲ್ಪ ಜಾಸ್ತಿ ತಿನ್ನೋರು ಇದ್ದರೆ ಅವ್ರಿಗೆಲ್ಲ ಸಾಕಾಗಲ್ಲ ಇದು. ಅಂದರೆ ರೈಸ್ ಚೂರೇ ಇರುತ್ತೆ, ಒಂದು ಕಪ್ನಷ್ಟು. ಈಗ ಮಾಮೂಲಿ ನೀವು ಹೋಟೆಲಲ್ಲಿ ತೊಗೊಂಡು ಹಾಫ್ ರೈಸ್ಗಿನ ಕ್ವಾರ್ಟರ್ ರೈಸ್ ಅಂತಿರಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಮಿಕ್ಕಿದ್ರೆ ಓಕೆ, ಸ್ವಲ್ಪ ತಿನ್ನೋರಿಗೆ ಆಗುತ್ತೆ. ಸ್ವಲ್ಪ ಜಾಸ್ತಿ ತಿನ್ನೋರಿದ್ರೆ ಹೋಗಲ್ಲ ಇಷ್ಟೆಲ್ಲ. ಓಕೆ, ಟೇಸ್ಟ್ ಮಾತ್ರ ಚೆನ್ನಾಗಿದೆ.